ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿಐಡಿಯ ವಿಶೇಷ ತಂಡದಿಂದ ತನಿಖೆ ಚುರುಕಾಗಿದೆ. ಸಾವಿರಾರು ವಿಡಿಯೋ ಕಾಲ್ತುಳಿತ ಆಗಿದ್ದು ಹೇಗೆ, ಕಾರಣ ಏನು, ಯಾರ ಲೋಪದೋಷ ಅನ್ನೋದರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಟೈಮ್ ಲೈನ್ ಪ್ರಕಾರ ಸಿಐಡಿಯಿಂದ ತನಿಖೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ನಿಖಿಲ್ನಿಂದ ನಡೆದಿತ್ತು ಅದ್ದೂರಿ ಸಂಭ್ರಮಾಚರಣೆಯ ಸಮಾರಂಭ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ತನಿಖಾ ತಂಡ ಕೆಎಸ್ಸಿಎ ಮೇಲೆ ಒತ್ತಡವನ್ನು ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕೊಹ್ಲಿ ಆಪ್ತ ನಿಖಿಲ್ ಒತ್ತಡದಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅನ್ನುವ ವಿಚಾರವನ್ನ ಈಗ ಸಿಐಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ವಿಡಿಯೋದಲ್ಲಿ ಆ ಟೈಮ್ ಲೈನು ಅದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನು ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನು ರದ್ದು ಮಾಡಬೇಕು, ನನ್ನನ್ನು ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂಥ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನು ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನು ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿಐಡಿಯ ವಿಶೇಷ ತಂಡದಿಂದ ತನಿಖೆ ಚುರುಕಾಗಿದೆ. ಸಾವಿರಾರು ವಿಡಿಯೋ ಕಾಲ್ತುಳಿತ ಆಗಿದ್ದು ಹೇಗೆ, ಕಾರಣ ಏನು, ಯಾರ ಲೋಪದೋಷ ಅನ್ನೋದರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಟೈಮ್ ಲೈನ್ ಪ್ರಕಾರ ಸಿಐಡಿಯಿಂದ ತನಿಖೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ನಿಖಿಲ್ನಿಂದ ನಡೆದಿತ್ತು ಅದ್ದೂರಿ ಸಂಭ್ರಮಾಚರಣೆಯ ಸಮಾರಂಭ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ತನಿಖಾ ತಂಡ ಕೆಎಸ್ಸಿಎ ಮೇಲೆ ಒತ್ತಡವನ್ನು ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕೊಹ್ಲಿ ಆಪ್ತ ನಿಖಿಲ್ ಒತ್ತಡದಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅನ್ನುವ ವಿಚಾರವನ್ನ ಈಗ ಸಿಐಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ವಿಡಿಯೋದಲ್ಲಿ ಆ ಟೈಮ್ ಲೈನು ಅದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನು ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನು ರದ್ದು ಮಾಡಬೇಕು, ನನ್ನನ್ನು ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂಥ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನು ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನು ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿಐಡಿಯ ವಿಶೇಷ ತಂಡದಿಂದ ತನಿಖೆ ಚುರುಕಾಗಿದೆ. ಸಾವಿರಾರು ವಿಡಿಯೋ ಕಾಲ್ತುಳಿತ ಆಗಿದ್ದು ಹೇಗೆ, ಕಾರಣ ಏನು, ಯಾರ ಲೋಪದೋಷ ಅನ್ನೋದರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಟೈಮ್ ಲೈನ್ ಪ್ರಕಾರ ಸಿಐಡಿಯಿಂದ ತನಿಖೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ನಿಖಿಲ್ನಿಂದ ನಡೆದಿತ್ತು ಅದ್ದೂರಿ ಸಂಭ್ರಮಾಚರಣೆಯ ಸಮಾರಂಭ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ತನಿಖಾ ತಂಡ
ಕೆಎಸ್ಸಿಎ ಮೇಲೆ ಒತ್ತಡವನ್ನ ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕೊಹ್ಲಿ ಆಪ್ತ ನಿಖಿಲ್ ಒತ್ತಡದಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅನ್ನುವ ವಿಚಾರವನ್ನ ಈಗ ಸಿಐಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ವಿಡಿಯೋದಲ್ಲಿ ಆ ಟೈಮ್ ಲೈನು ಅದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಯಾರಿಗೆ ಇವತ್ತು ರಿಲೀಫ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿರೀಕ್ಷಣಾ ಜಾಮೀನನ್ನು ಆಲ್ರೆಡಿ ಆರ್ಸಿಬಿ ತಂಡದ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನು ರದ್ದು ಮಾಡಬೇಕು, ನನ್ನನ್ನು ಇದರಿಂದ ಕೈ ಬಿಡಬೇಕು ಅಂತ ಹೇಳಿ ಅವರು ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಒಟ್ಟಾರೆ ಬಹಳ ಗಂಭೀರ ಪ್ರಕರಣ. 11 ಜನ ಆರ್ಸಿಬಿ ಅಭಿಮಾನಿಗಳು ಸಂಭ್ರಮಿಸಬೇಕಾದಂಥ ಸಮಯದಲ್ಲಿ ಪ್ರಾಣವನ್ನು ಕಳೆದುಕೊಂಡಿರೋದು, 11 ಜನ ಅಭಿಮಾನಿಗಳ ಸಾವು, ಇದನ್ನು ಬಹಳ ಗಂಭೀರವಾಗಿ ಸರ್ಕಾರವು ಕೂಡ ಪರಿಗಣಿಸಿ ಯಾರ ಲೋಪದೋಷ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ ಎಸ್ಐಟಿಯನ್ನು ರಚನೆ ಮಾಡಿ ಈಗ ತನಿಖೆ ನಡೀತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಸಿಐಡಿಯ ವಿಶೇಷ ತಂಡದಿಂದ ತನಿಖೆ ಚುರುಕಾಗಿದೆ. ಸಾವಿರಾರು ವಿಡಿಯೋ ಕಾಲ್ತುಳಿತ ಆಗಿದ್ದು ಹೇಗೆ, ಕಾರಣ ಏನು, ಯಾರ ಲೋಪದೋಷ ಅನ್ನೋದರ ಬಗ್ಗೆ ಈಗ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ತನಿಖೆ ಚುರುಕಾಗಿದೆ. ಟೈಮ್ ಲೈನ್ ಪ್ರಕಾರ ಸಿಐಡಿಯಿಂದ ತನಿಖೆ. ಆರ್ಸಿಬಿ ಸಿಇಒ ರಾಜೇಶ್ ಮೆನನ್ ನಿಖಿಲ್ನಿಂದ ನಡೆದಿತ್ತು ಅದ್ದೂರಿ ಸಂಭ್ರಮಾಚರಣೆಯ ಸಮಾರಂಭ. ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿರುವ ತನಿಖಾ ತಂಡ ಕೆಎಸ್ಸಿಎ ಮೇಲೆ ಒತ್ತಡವನ್ನ ಹಾಕಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರು. ಕೊಹ್ಲಿ ಆಪ್ತ ನಿಖಿಲ್ ಒತ್ತಡದಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು ಅನ್ನುವ ವಿಚಾರವನ್ನ ಈಗ ಸಿಐಡಿ ಅಧಿಕಾರಿಗಳು ಬಯಲಿಗೆಳೆದಿದ್ದಾರೆ. ಏನಾಯ್ತು, ಹೇಗಾಯ್ತು, ಆ ವಿಡಿಯೋದಲ್ಲಿ ಆ ಟೈಮ್ ಲೈನು ಅದೆಲ್ಲವನ್ನು ಕೂಡ ಈಗ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ನಿಖಿಲ್ ಅರ್ಜಿ ವಿಚಾರಣೆ ನಡೆಯುತ್ತೆ. ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ. ನಿರೀಕ್ಷಣಾ ಜಾಮೀನನ್ನ ನಿಖಿಲ್ ಈಗ ಪಡ್ಕೊಂಡಿದ್ದಾರೆ. ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನ ಸಲ್ಲಿಸಿರುವ ಕೆಎಸ್ಸಿಎ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಆರ್ಸಿಬಿ ನಿರೂಪಕ ರಾಜೇಶ್ ಸೇರಿದಂತೆ ಒಟ್ಟು 5 ಅರ್ಜಿಗಳ ವಿಚಾರಣೆ ಇವತ್ತು ಹೈಕೋರ್ಟ್ನಲ್ಲಿ ನಡೆಯುತ್ತೆ.